ಏಪ್ರಿಲ್ ತಿಂಗಳಲ್ಲೇನೋ ರಿಲೀಸ್ ಆಗುತ್ತೆ 99. ಆಗ ಮದುವೆ ಸೀಸನ್ನು. ನಾದಬ್ರಹ್ಮ ಹಂಸಲೇಖ ಅವರು ಕೊಟ್ಟಿರುವಂತಹ ಸಾಂಗ್ಸು ಸೂಪರ್ ಹಿಟ್. ಫ್ಯಾಮಿಲಿ ಆಡಿಯನ್ಸು ಜನಸಾಗರದ ರೀತಿ ನಿಂತಿರೋರು ಹಬ್ಬ ಸಿನಿಮಾಗೆ. ಒಂದು ವೀರಪ್ಪ ನಾಯಕ ಸಕ್ಸಸ್ ಆಗಿರುತ್ತೆ. ಅದನ್ನು ಮೀರಿಸಿದಂತೆ ಅದರಲ್ಲಿ ಒಂದು ಹಾಡನ್ನು ಯೂಸ್ ಮಾಡ್ಕೊಳ್ಳಲ್ಲ. 10 ಜನ 12 ಜನ ಒಟ್ಟೊಟ್ಟಿಗೆ ಬಂದು ಆ ಸಿನಿಮಾವನ್ನು ನೋಡ್ತಾ ಇದ್ರು. ಹಬ್ಬ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸೂಪರ್ ಹಿಟ್ ಸಿನಿಮಾ, ಕನ್ನಡದ ಮಲ್ಟಿ ಸ್ಟಾರ್ ಸಿನಿಮಾ. ಇದು 1999ರಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಪ್ರೊಡ್ಯೂಸರ್ ಜಯಶ್ರೀದೇವಿ. ಕನ್ನಡದಲ್ಲಿ ರಾಮ್ ಅವರು ಕೋಟಿ ನಿರ್ಮಾಪಕ ಅಂತ ಹೆಸರು ಮಾಡಿರ್ತಾರೆ. ಅದರ ನಂತರ ಜಯಶ್ರೀದೇವಿ ಅವರು ಕೂಡ ಕೋಟಿ ನಿರ್ಮಾಪಕಿ ಅಂತಲೇ ಹೆಸರು ಮಾಡಿರ್ತಾರೆ. ಅವ್ರು ತೆಗೆಯೋ ಎಲ್ಲ ಸಿನಿಮಾಗಳಲ್ಲೂ ಅಷ್ಟು ಖರ್ಚಾಗಿರುತ್ತೆ. ಅವರು ದುಡ್ಡನ್ನು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ಸಿನಿಮಾವನ್ನು ಚೆನ್ನಾಗಿ ತೆಗೀತಿದ್ರು. ಹೀಗಾಗಿ ಅವರ ಸಿನಿಮಾಗಳು ಬಹುಪಾಲು ಸಿನಿಮಾಗಳು ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣುತ್ತೆ. 1999ರಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾವನ್ನು ಮಾಡಬೇಕು ಅಂತ ಮುಂದಾಗ್ತಾರೆ. ಆ ಸಿನಿಮಾಗೆ ಕತೆ ಅವರ ದತ್ತುಪುತ್ರನೇ ಅಂತ ಅನ್ಸ್ಕೊತಿದ್ದಂತೆ JK ಬಾರ್ವಿ ಅವರು ಆ ಸಿನಿಮಾದ ಕತೆ ಬರೆದಿರ್ತಾರೆ. ಆ ಸಿನಿಮಾದ ನಿರ್ದೇಶಕರಾಗಿ ಡಿ ರಾಜೇಂದ್ರ ಬಾಬು ಅವರು ಆಯ್ಕೆ ಆಗ್ತಾರೆ. ಡಿ ರಾಜೇಂದ್ರ ಬಾಬು ಅವರು ವಿಷ್ಣುವರ್ಧನ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂದರೆ ಅದು ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಯಾಕೆಂದರೆ ಆ ಜೋಡಿ ಆ ರೀತಿ ಸಕ್ಸಸ್ ಸಿನಿಮಾಗಳನ್ನು ಕೊಟ್ಟಿರುತ್ತೆ ಆಗ. ಹೀಗಾಗಿ ಹಬ್ಬ ಸಿನಿಮಾದ ಮೇಲೂ ನಿರೀಕ್ಷೆಗಳು ಶುರುವಾಗುತ್ತೆ. ಜೊತೆಗೆ ಆ ವರ್ಷದಲ್ಲೇ ರಿಲೀಸ್ ಆದಂಥ ವಿಷ್ಣುವರ್ಧನ್ ಅವರ ಮತ್ತೊಂದು ಸಿನಿಮಾ ವೀರಪ್ಪ ನಾಯಕ ಯಶಸ್ವಿಯಾಗಿ ಪ್ರದರ್ಶನವಾಗಿರುತ್ತೆ. ಮತ್ತು ಆ ಸಿನಿಮಾದ ಆ್ಯಕ್ಟಿಂಗ್ ಅಭಿಮಾನಿಗಳಿಗೆ ಬಹಳನೇ ಖುಷಿ ತಂದುಕೊಟ್ಬಿಟ್ಟಿರ್ತದೆ. ಎಷ್ಟೋ ದಿನಗಳ ನಂತರ ವಿಷ್ಣುವರ್ಧನ್ ಅವರು ದೇಶಭಕ್ತನ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿ ಸೈ ಅನ್ನಿಸ್ಕೊಂಡಿರ್ತಾರೆ. ಅದಾಗ್ತಿದ್ದಾಗೇ ಹಬ್ಬ ಸಿನಿಮಾ ರಿಲೀಸ್ ಆಗುವಂಥದ್ದು. ಹಬ್ಬ ಸಿನಿಮಾ ಕೂಡ ವೀರಪ್ಪ ನಾಯಕಗಿಂತ ಒಂದು ಕೈ ಮೇಲೆ ಅನ್ನೋ ರೀತಿಯಲ್ಲಿ ಸೂಪರ್ ಕಲೆಕ್ಷನ್ ಮಾಡುತ್ತೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಯಾವ್ದಾದ್ರು ಒಂದು ಸಿನಿಮಾ ಚೆನ್ನಾಗಿ ಬಂದರೆ ಆ ಸಿನಿಮಾವನ್ನು ಪದೇ ಪದೇ ನೋಡೋದುಂಟು. ಯುವ ಜನತೆ ಪೈಪೋಟಿ ಬಿದ್ದವರಂತೆ ಮತ್ತೆ ಆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದುಂಟು. ಆದರೆ ಹಬ್ಬ ಸಿನಿಮಾವನ್ನು ಫ್ಯಾಮಿಲಿ ಆಡಿಯನ್ಸ್ಗಳು ಕೂಡ ಪದೇ ಪದೇ ವೀಕ್ಷಣೆ ಮಾಡ್ತಾರೆ. 1 ಸರಿ 5 ಸರಿ ಆ ರೀತಿ 10 ಸರಿ ಗಂಟ ಆ ಸಿನಿಮಾವನ್ನು ನೋಡಿದವರುಂಟು. ಅದು ಫ್ಯಾಮಿಲಿ ಅಂದರೆ 3 ಜನ 4 ಜನ ಅಲ್ಲ, ಒಟ್ಟೊಟ್ಟಿಗೆ 10 ಜನ ಒಟ್ಟೊಟ್ಟಿಗೆ ಬಂದು ಆ ಸಿನಿಮಾವನ್ನು ನೋಡೋರು. ಏಪ್ರಿಲ್ ತಿಂಗಳಲ್ಲೇನೋ ರಿಲೀಸ್ ಆಗುತ್ತೆ 99. ಆಗ ಮದುವೆ ಸೀಸನ್ನು. ಆ ಟೈಮಲ್ಲಿ ಹೇಗೆ ಅಂದರೆ ಮದುವೆ ಆಗೋ ಹುಡುಗ ಹುಡುಗಿ ಮದುವೆ ಆದಮೇಲೆ ಸಿನಿಮಾ ನೋಡೋದು ಒಂದು ಟ್ರೆಂಡ್ ಆಗಿಬಿಟ್ಟಿರ್ತದೆ. ಈಗ ಅದೆಲ್ಲ ಇಲ್ಲ ಬಿಡಿ, ಮದುವೆ ಆದವರು ಸಿನಿಮಾ ನೋಡೋದು ಅದೆಲ್ಲ ಮರ್ತೇ ಬಿಟ್ಟಿದ್ದಾರೆ. ಆದರೆ ಆ ಟೈಮ್ನಲ್ಲಿ ಯಾರೇ ಹೊಸ ಮದುವೆ ಗಂಡು ಹೆಣ್ಣು ಸಿನಿಮಾಗೆ ಹೋದ್ರೇ ಅದೊಂದು ಟ್ರೆಂಡ್. ಈ ರೀತಿ ಆ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ. ಜೊತೆಗೆ ಅವ್ರು ಹೋದರೆ ಬರೀ ಇಬ್ಬರು ಹೋಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಒಟ್ಟಿಗೆ ಫ್ಯಾಮಿಲಿನೇ ಹೋಗೋರು. ಮದುವೆ ಗಂಡು ಹೆಣ್ಣಿನ ಜೊತೆ ಫ್ಯಾಮಿಲಿ 10 ಜನ 12 ಜನ ಈ ರೀತಿ ಆವಾಗ ಸಿನಿಮಾವನ್ನು ನೋಡ್ತಾಯಿದ್ರು. ಆ ಹಬ್ಬ ಸಿನಿಮಾನು ಕೂಡ ಅದೇ ರೀತಿಯಲ್ಲೇ ವೀಕ್ಷಣೆ ಮಾಡ್ತಾರೆ ಕರ್ನಾಟಕದ ಜನ. ಈಗ ಒಂದು ಮದುವೆ ಇರುತ್ತೆ ಅಂದ್ಕೊಳ್ಳಿ, ಆ ಮದುವೆ ಮುಗೀತಿದ್ದಾಗೇ ಅಲ್ಲಿ ಊಟ ಮುಗಿಸ್ಕೊಂಡೆ ನಡೀರಿ ಎಲ್ಲ ಹಬ್ಬ ಸಿನಿಮಾಗೆ ಹೋಗೋಣ ಅಂದ್ಕೊಂಡು ಎಲ್ಲ ಹಿಂಡಾಗಿ ಸಿನಿಮಾವನ್ನು ನೋಡೋಕೆ ಹೋಗ್ತಾಯಿದ್ರು. ನಮ್ಮ ಮೈಸೂರಿನಲ್ಲಿ ಅದು ಫಸ್ಟ್ ವುಡ್ಲ್ಯಾಂಡ್ಸ್ ಲಕ್ಷ್ಮೀ ಸರಸ್ವತಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರುತ್ತೆ. ಆ ಚಿತ್ರಮಂದಿರಗಳ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಾವು ಏನು ಜಾತ್ರೆ ಒಟ್ಟೊಟ್ಟಿಗೆ ಫ್ಯಾಮಿಲಿಗಳು 10 ಜನ 12 ಜನ ಒಟ್ಟೊಟ್ಟಿಗೆ ಬಂದು ಆ ಸಿನಿಮಾವನ್ನು ನೋಡ್ತಾಯಿದ್ರು. ಆ ರೀತಿ ಅದು ಅದ್ಧೂರಿ ಪ್ರದರ್ಶನವನ್ನು ಕಾಣುತ್ತೆ. ಯಾಕೆ ಆ ಸಿನಿಮಾ ಆ ರೀತಿ ಪ್ರದರ್ಶನ ಆಯಿತು ಅಂದರೆ ಆ ಸಿನಿಮಾದ ಕತೆ ಆ ರೀತಿ ಇದೆ. ಆ ಸಿನಿಮಾವನ್ನು ನೋಡ್ತಾಯಿದ್ರು ಇವತ್ತಿಗೂ ಕೂಡ ಬೋರೇ ಆಗಲ್ಲ ನಮಗೆ. ಫಸ್ಟಿನ ಕೊನೆ ತನಕ ಎಷ್ಟು ಸರಿ ನೋಡಿದ್ರೂ ಬೋರ್ ಆಗಲ್ಲ. ಆ ಸಿನಿಮಾದಲ್ಲಿರುವಂತಹ ಸಾಂಗ್ಸು ನಾದಬ್ರಹ್ಮ ಹಂಸಲೇಖ ಅವರು ಕೊಟ್ಟಿರುವಂತಹ ಸಾಂಗ್ಸು ಸೂಪರ್ ಹಿಟ್. ಆ ಸಿನಿಮಾದಲ್ಲಿ ನೋಡಿ 6 ಹಾಡುಗಳಲ್ಲೂ 5 ಮಂದಿ ನಾಯಕರು ಇರ್ತಾರೆ. ಆ ರೀತಿ ಹಾಡುಗಳನ್ನು ಹಂಸಲೇಖ ಅವರು ಬರೆದುಕೊಟ್ಟಿರ್ತಾರೆ. ಮೊದಲಿಗೆ ಆ ಸಿನಿಮಾದಲ್ಲಿ 7 ಹಾಡುಗಳಿರುತ್ತೆ. ಕ್ಯಾಸೆಟ್ ರಿಲೀಸ್ ಆದಾಗ ಹಬ್ಬ ಸಿನಿಮಾದಲ್ಲಿ ಒಟ್ಟು 7 ಹಾಡುಗಳಿರುತ್ತೆ. ಅದರಲ್ಲಿ ಒಂದು ಹಾಡನ್ನು ಯೂಸ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ 6 ಹಾಡುಗಳಲ್ಲೂ 5 ಜನ ನಾಯಕರು ಇರ್ತಾರೆ. ಒಂದೇ ಒಂದು ಹಾಡು ಮಾತ್ರ ಡ್ಯುಯೆಟ್ ಸಾಂಗ್ ಬರೆದಿರ್ತಾರೆ. ಅದು ಯಾವುದು ಗೊತ್ತಾ? ಒಂದೇ ಉಸಿರಂತೆ ಇನ್ನು ನಾನು ನೀನು ಅಂತಿದೆ ನೋಡಿ, ಅದು ಸ್ನೇಹಲೋಕ ಸಿನಿಮಾಗೆ ಯೂಸ್ ಮಾಡ್ಕೋತಾರೆ. ಫಸ್ಟು ಅದು ಹಬ್ಬ ಸಿನಿಮಾದಲ್ಲಿ ಆ ಸಾಂಗ್ ಇರುತ್ತೆ. ಈಗಲೂ ಅದು ಕ್ಯಾಸೆಟಲ್ಲಿ ನೋಡಿಬೇಕಾದ್ರೆ ಹಬ್ಬ ಸಿನಿಮಾದಲ್ಲೇ ಆ ಸಾಂಗ್ ಇರೋದು. ಅದು ರಾಮ್ಕುಮಾರ್ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಆ ಸಾಂಗನ್ನು ಬರೆದಿರ್ತಾರೆ. ಕಡೆಗೆ ಏನಾಗುತ್ತೆ, ಈ ಸಿನಿಮಾದಲ್ಲಿ 6 ಹಾಡುಗಳಲ್ಲೂ ಎಲ್ಲ ನಾಯಕರು ಇರ್ತಾರೆ. ಆದರೆ ಇದೊಂದು ಹಾಡು ಮಾತ್ರ ಯಾಕೆ ಸಪ್ರೇಟಾಗಿ ಅವರೊಬ್ರಿಗೆ ಮಾಡಬೇಕು, ಬೇಡವೇ ಬೇಡ, 6 ಹಾಡು ಸಾಕು ಅಂತೇಳಿ ಒಂದು ಹಾಡನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಆ ಸಾಂಗನ್ನು ಸ್ನೇಹಲೋಕ ಸಿನಿಮಾಗೆ ಯೂಸ್ ಮಾಡ್ಕೋತಾರೆ. ಆ ಸ್ನೇಹಲೋಕ ಪ್ರೊಡ್ಯೂಸರ್ ಕೂಡ ಜಯಶ್ರೀದೇವಿಯವರು. ಆ ಸಿನಿಮಾದಲ್ಲಿ ಈ ಹಾಡನ್ನು ಯೂಸ್ ಮಾಡ್ಕೋತಾರೆ. ಅದು ಆ ಸಿನಿಮಾಗೆ ಹೈಲೈಟ್ ಆಗಿಬಿಡುತ್ತೆ ಸ್ನೇಹಲೋಕಗೆ. ಯಾವುದು ಈ ಒಂದೇ ಉಸಿರಂತೆ ಸಾಂಗು.
ಆ ರೀತಿ ಆವಾಗ ಹಬ್ಬ ಸಿನಿಮಾ ಅದ್ಧೂರಿ ಪ್ರದರ್ಶನವನ್ನು ಕಾಣುತ್ತೆ. ಎಷ್ಟೋ ದಿನಗಳ ನಂತರ ವಿಷ್ಣುವರ್ಧನ್ ಅವರ ಜೊತೆ ಅಂಬರೀಷ್ ಅವರು ಅಭಿನಯ ಮಾಡಿರ್ತಾರೆ, ಅದು ಕೂಡ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವರಿಬ್ಬರು ಆಪ್ತ ಮಿತ್ರರು. ಕರುಳಿನ ಕುಡಿ ಆದಮೇಲೆ ಅವರಿಬ್ಬರು ಮತ್ತೆ ಆ ಸಿನಿಮಾದಲ್ಲಿ ಒಂದಾಗಿ ನಟಿಸ್ತಾ ಇರ್ತಾರೆ. ಹಂಸಲೇಖ ಅವರ ಸಾಂಗ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಡಿ ರಾಜೇಂದ್ರ ಬಾಬು ಅವರ ಡೈರೆಕ್ಷನು ಮತ್ತು ಆ ಸಿನಿಮಾದಲ್ಲಿ ಮಾಡಿದಂಥ 5 ಮಂದಿ ನಾಯಕಿಯರು ಕೂಡ ಆ ಕಾಲಕ್ಕೆ ಅವರೆಲ್ಲ ಯಶಸ್ವಿ ನಾಯಕಿಯರೇ ಅಂತಲೇ ಅನ್ಸ್ಕೊಂಡಿರ್ತಾರೆ. ಜಯಪ್ರದಾ, ವಿಜಯಲಕ್ಷ್ಮಿ, ಚಾರುಲತಾ, ಕಸ್ತೂರಿ, ಊರ್ವಶಿ ಇವರೆಲ್ಲರೂ ಕೂಡ ಆ ಟೈಮಲ್ಲಿ ಅವರು ಕೂಡ ಯಶಸ್ವಿ ನಾಯಕಿಯರು ಅನ್ನೋ ಒಂದು ಹೆಸರನ್ನ ಪಡೆದಿದ್ದಂಥವರು. ಜೊತೆಗೆ ಜಯಪ್ರದಾ ಅವರು ಹಬ್ಬ ಸಿನಿಮಾ ಬರೋ ಹೊತ್ತಲ್ಲಿ ಶಬ್ದವೇದಿ ಸಿನಿಮಾಗೂ ಕೂಡ ನಾಯಕಿಯಾಗಿ ಆಯ್ಕೆಯಾಗಿರ್ತಾರೆ. ಈ ಎಲ್ಲ ಕಾರಣಗಳಿಂದ ಹಬ್ಬ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹೈಪ್ ಕ್ರಿಯೇಟ್ ಮಾಡಿಬಿಡುತ್ತೆ. ರಿಲೀಸ್ ಆದಮೇಲೆ ಮೊದಲ ದಿನದಿಂದನೇ ಆ ಸಿನಿಮಾಗೆ ಜನಸಾಗರ. ಮೊದಲನೇ ದಿನ ಸಿನಿಮಾ ನೋಡಿದಂಥ ವೀಕ್ಷಕರ ಅಯ್ಯೋ ಸಖತ್ತಾಗಿದೆ, ನಕ್ಕು ನಕ್ಕು ಸುಸ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಷ್ಟೋ ದಿನಗಳ ನಂತರ ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಬಂದಿದೆ ಅಂತೇಳಿ ಕರ್ನಾಟಕದಲ್ಲಿ ಮನೆ ಮಾತಾಗ್ಬಿಡುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಆ ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ. ಹೇಳಿದ್ನಲ್ಲ, ಮದುವೆ ಸೀಸನ್ ಅವಾಗ ಮದುವೆ ಮುಗೀತಿದ್ದ, ಮದುವೆನಲ್ಲಿ ಊಟ ಮುಗೀತಿದ್ದಾಗೇ ಮದುವೆ ಮುಗಿಸ್ಕೊಂಡು ಸಿನಿಮಾಗೆ ಹೋಗಬೇಕು ಅಂದ್ಕೊಂಡು ಬಂದು ಸಿನಿಮಾವನ್ನು ನೋಡೋರು. ಯಾವ ಥಿಯೇಟ್ರ್ಗಳ ಮುಂದೆ ಹೋಗಿ ನೋಡಿ, ಅವಾಗ ಕರ್ನಾಟಕದ ಯಾವುದೇ ಚಿತ್ರಮಂದಿರದಲ್ಲಿ ಹೋಗಿ ಆ ಟೈಮಲ್ಲಿ ಫ್ಯಾಮಿಲಿ ಆಡಿಯನ್ಸು ಜನಸಾಗರದ ರೀತಿ ನಿಂತಿರೋರು ಹಬ್ಬ ಸಿನಿಮಾಗೆ. ಈ ರೀತಿ ಆಗ ಹಬ್ಬ ಸಿನಿಮಾ ಅದ್ಧೂರಿ ಪ್ರದರ್ಶನವನ್ನು ಕಾಣೋ ಮೂಲಕ ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ಬ್ರೇಕ್ ಕೊಡುತ್ತೆ. ಒಂದು ವೀರಪ್ಪ ನಾಯಕ ಸಕ್ಸಸ್ ಆಗಿರುತ್ತೆ, ಅದನ್ನು ಮೀರಿಸಿದಂತೆ ಹಬ್ಬ ಸಿನಿಮಾ ಪ್ರದರ್ಶನವಾಗುತ್ತೆ. ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ.